ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ತಂಗಿ ಊರಿಂದ ಬರ್ತಾ ಫ್ರೆಶ್ ಪೋರ್ಕ್ ತಂದಿದ್ದಾಳೆ. ಕೂರ್ಗ್ ಸ್ಟೈಲ್ ಪೋರ್ಕ್ ಕರಿ ಯಾವ ಥರ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಪೋರ್ಕ್ನ 2-3 ಸತಿ ಚೆನ್ನಾಗಿ ತೊಳ್ಕೊಬೇಕು, ಒಂಚೂರು ನೀರಿರಬಾರ್ದು ಅದರಲ್ಲಿ. ಅದಕ್ಕೆ ಮೆಣಸಿನ ಪುಡಿ, ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದು ಮ್ಯಾರಿನೇಟ್ ಮಾಡಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. 1 kg ಪೋರ್ಕ್, ಅದಕ್ಕೆ 2 ಈರುಳ್ಳಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಲಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಅಲ್ಲ, ಇದು ಒಂದೇ ರೌಂಡ್ ತಿರುಗಿಸಿದ್ರೆ ಸಾಕು. ನಾನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ. ಸೊ ಅದನ್ನ ಮ್ಯಾರಿನೇಟ್ ಮಾಡಿರೋ ಪೋರ್ಕ್ಗೆ ಮಿಕ್ಸ್ ಮಾಡಿ ಇನ್ನೊಂದು 1/2 hour ಹಂಗೇ ಇಡಬೇಕು. ಈ ಮ್ಯಾರಿನೇಟ್ ಮಾಡಿರೋ ಪೋರ್ಕ್ನ ನೀವು 20 to 25 minutes ಚೆನ್ನಾಗಿ ಬೇಯಿಸ್ಕೊಬೇಕು. ನಿಮಗೆ ಗೊತ್ತಾಗುತ್ತೆ ಅದರದ್ದು ಫ್ಯಾಟ್ ಎಲ್ಲ ಇಳಿದಾಗ ಇದು ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ. ನಾನು ತೋರಿಸಿರ್ತೀನಿ ನಿಮಗೆ ವಿಡಿಯೋದಲ್ಲಿ, ನೋಡಿ ಇದ್ರದ್ದು ಫ್ಯಾಟ್ ಎಲ್ಲ ಈ ಥರ ಇಳಿಯುತ್ತೆ. ಇನ್ನೊಂದು ಪಾತ್ರೆಯಲ್ಲಿ ನೀವು ಧನಿಯಾ ಪುಡಿ ಮತ್ತು ಕಾಳು ಮೆಣಸನ್ನ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಇದನ್ನ ಪೌಡರ್ ಮಾಡಿ ನಾವೇನು ಬೇಯಿಸಿರ್ತೀವಿ ಅಲ್ವಾ ಪೋರ್ಕ್, ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕು. ಇದನ್ನ 1-2 ನಿಮಿಷ ಬಿಟ್ಟು ಪುಳಿ ನೀರು ಅಂತ ಸಿಗುತ್ತೆ, ನಮ್ಮ ಕೊಡವ ಭಾಷೆಯಲ್ಲಿ ನಾವು ಪುಳಿ ನೀರು ಅಂತ ಹೇಳ್ತೀವಿ. ಇದು ಹಾಕಿದ್ರೇ ಕೂರ್ಗ್ ಸ್ಟೈಲ್ ಪೋರ್ಕ್ ಕರಿ ರೆಡಿ ಆಗೋದು. ಅದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬಿಟ್ಟರೆ ಪೋರ್ಕ್ ಕರಿ ರೆಡಿ ಆಗುತ್ತೆ. ಸೊ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.